ಕ್ಷಮಾಪಣೆ ಅಂತ ಕೇಳುವಾಗ ನಾವೆಲ್ಲ ನಂಬ್ತೇವೆ, ಯೇಸು ಸ್ವಾಮಿ ಒಂದೇ ಬಾರಿ ನಮ್ಮೆಲ್ಲರ ಪಾಪಗಳಿಗೋಸ್ಕರ ಶಿಲುಬೆಯ ಮೇಲೆ ಸತ್ತಿದ್ದಾನೆ ಅಂತ ನಾವು ಅರ್ಥಕೊಂಡು ಅದನ್ನ ಅಂಗೀಕರಿಸ್ತೇವಲ್ಲ. ಮತ್ತೇನಕ್ಕೆ ದಿನೇ ದಿನೇ ನಾವು ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಕೇಳಬೇಕಾ? ನೋಡಿ, ನಾವು ಮನುಷ್ಯರು, ನಾವು ಬಹಳ ದುರ್ಬಲರು. ನಾವು ವಯಸ್ಸಿನಲ್ಲಿ ಬೆಳೆಯುತ್ತೇವೆ, ನಮ್ಮ ಅನುಭವಗಳಲ್ಲಿ ಬೆಳೆಯುತ್ತೇವೆ, ಆದರೆ ಎಲ್ಲೋ ಒಂದೆಡೆ ನಾವು ಆ ಪಾಪದ ಜೀವಿತದಲ್ಲೇ ಉಳಿದೋಗಿರ್ತೇವೆ. ಹಾಗಾಗಿ ಪ್ರತಿದಿನ ನಮ್ಮ ಜೀವಿತವನ್ನು ಅವಲೋಕಿಸಿ ನೋಡುವಾಗ ನಾನು ತಪ್ಪನ್ನು ಮಾಡುವಾತನಾಗಿರ್ತೇನೆ. ನೋಡಿ, ನೋಬಡಿ ಈಸ್ ಪರ್ಫೆಕ್ಟ್. ಯಾರೂ ಇಲ್ಲಿ ಪರಿಪೂರ್ಣರಾಗಿರುವಂಥ ವ್ಯಕ್ತಿಗಳಿಲ್ಲ. ಯೇಸು ಸ್ವಾಮಿ ಒಬ್ಬರೇ ಪರಿಪೂರ್ಣತೆಯನ್ನು ಹೊಂದಿರುವಂಥ ವ್ಯಕ್ತಿ. ಅಲ್ಲಿಗೆ ನಾನು, ನೀನು, ನಾವು ಎಲ್ಲರೂ ಸಹ ನಾವು ಪಾಪ ಮಾಡುವಂಥವರಾಗಿರ್ತೇವೆ. ಅಲ್ಲಿಗೆ ಪ್ರತಿದಿನ ನಮ್ಮನ್ನು ನಾವು ಅವಲೋಕಿಸಿ ನೋಡಿಕೊಳ್ಳುವಂಥ ಸಮಯ. ಹಾಗಾಗಿ ಪ್ರತಿದಿನ ನಾವು ಪ್ರಾರ್ಥನೆ ಮಾಡಲೇಬೇಕಾಗಿರುವಂಥ ಸಮಯ. ಯಾಕೆಂದರೆ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ಏನಂತೆ, ನಮ್ಮನ್ನು ನಾವು ಮೋಸಪಡಿಸ್ಕೊಳ್ತೇವೆ. ಅಲ್ಲಿಗೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ನಂಬಿಗಸ್ತ ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯಿಂದ ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಅನ್ನುವಂಥ ವಾಕ್ಯವನ್ನು ಯೋಹಾನನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 8-9 ವಚನಗಳಲ್ಲಿ ನಾವು ನೋಡ್ಕೊಳ್ತೇವೆ. ಅಲ್ಲಿಗೆ ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನಮ್ಮನ್ನು ನಾವು ಮೋಸಪಡಿಸ್ಕೊಳ್ತೇವೆ. ಯಾಕೆಂದರೆ ನಮ್ಮ ಬಗ್ಗೆ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು, ದೇವರಿಗೆ ಇನ್ನೂ ಚೆನ್ನಾಗಿ ಗೊತ್ತು. ಅಲ್ಲಿಗೆ ನಾವು ಪ್ರತಿದಿನ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯ.